ಶಕುಂತಲಾ ಹಿರೇಮಠ ಅವರಿಂದ ಚಿಂತನ. ಮಾನವನ ಬದುಕಿನಲ್ಲಿ ಸಂತೋಷಕ್ಕೆ ಅಡ್ಡಿಯನ್ನುಂಟು ಮಾಡುವ ಮೊದಲ ಶತ್ರು ಎಂದರೆ ಕೋಪ. ಅದು ಮನುಷ್ಯನನ್ನು ಆಂತರಿಕವಾಗಿ ಹಾಗೂ ಬಹಿರಂಗವಾಗಿ ಹಿಂಸೆ ಮಾಡುತ್ತದೆ. ಆಂತರಿಕವಾಗಿ ಕೋಪದಿಂದ ಬಿಪಿ ಹೆಚ್ಚಾಗಿ ಅಪಾಯಕಾರಿ ರೋಗಗಳ ಆಗಮನ, ಮಾನಸಿಕ ಒತ್ತಡ, ಮೆದುಳು, ಹೃದಯಕ್ಕೆ ಆಪತ್ತು. ಕೋಪ ಮನುಷ್ಯನ ನಾಲಿಗೆಯನ್ನು ಹರಿತು ಮಾಡುವುದು. ಅದೊಂದು ವಿನಾಶಕಾರಿ, ನಮ್ಮನ್ನು ವಿನಾಶದ ಅಂಚಿಗೆ ತಂದು ನಿಲ್ಲಿಸುತ್ತದೆ. ಮನಸ್ಸಿನ ಹಿಡಿತ ತಪ್ಪಿಸಿ ಅವನತಿ ಕಡೆಗೆ ತಳ್ಳುತ್ತದೆ. ಕೋಪ ಒಂದು ಕೆಟ್ಟ ದೌರ್ಬಲ್ಯ. ಅದು ನಮ್ಮ ಸಂತೋಷವನ್ನು ನಾಶಪಡಿಸುತ್ತದೆ. ವೈಯಕ್ತಿಕವಾಗಿ, ಸಾಮಾಜಿಕವಾಗಿ ನಮಗೆ ಮಾರಕವಾಗಿದೆ. ಕೋಪ ಬಂದಾಗ ಮನುಷ್ಯ ಸಂಯಮ ಕಳೆದುಕೊಳ್ಳುತ್ತಾನೆ. ಬೇರೆಯವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾನೆ. ಸರಿ ತಪ್ಪುಗಳನ್ನು ಅರಿಯದೆ ವಿವೇಕ ಮರೆತು ಉತ್ತಮ ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾನೆ. ಕೋಪ ವ್ಯಕ್ತಿಗಳ ಸಂಬಂಧಗಳ ಮಧ್ಯೆ ಅಗೋಚರ ಗೋಡೆ ಕಟ್ಟುತ್ತದೆ. ಕೋಪ ತಣ್ಣಗಾದ ನಂತರ ಎಷ್ಟೇ ಪಶ್ಚಾತ್ತಾಪ ಪಟ್ಟರೂ ಅದು ಮೊದಲಿನ ಸಂಬಂಧವನ್ನು ಉಳಿಸಲಾರದು. ಮನದಲ್ಲಿ ಮಾಯದ ಗಾಯವಾಗಿ ಉಳಿದು ಬಿಡುತ್ತದೆ. ಅಂದಿನ ಕಹಿಯನ್ನು ಸಂಬಂಧಿಸಿದ ವ್ಯಕ್ತಿ ಎಂದಿಗೂ ಮರೆಯಲಾರ. ಕೋಪಗೊಂಡ ವ್ಯಕ್ತಿ ಸ್ಪಷ್ಟವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾರ. ಕೋಪ ಉದ್ವೇಗವನ್ನು ಹೆಚ್ಚಿಸುವುದು. ಉದ್ವೇಗ, ಸಿಟ್ಟು ನಮ್ಮನ್ನು ನಾವು ನಿಗ್ರಹಿಸದಂತೆ ಮಾಡುತ್ತೇವೆ. ಜೊತೆಗೆ ತಪ್ಪು ನಿರ್ಧಾರಗಳು ನಮ್ಮನ್ನು ನಿರಾಶೆಯ ಪ್ರಪಾತಕ್ಕೆ ತಳ್ಳಬಲ್ಲವು. ಈ ದ್ವಂದ್ವದಿಂದ ಮನುಷ್ಯ ತನ್ನನ್ನು ತಾನು ಯಾವ ಹಾದಿಯಲ್ಲಿ ನಡೆಯಬೇಕು ಎಂದು ತಿಳಿಯದೆ ನಿರಾಶೆ, ಸೋಲಿನ ನಡುವೆ ಸಿಕ್ಕು ಕಂಗಾಲಾಗುವನು. ಆಗ ಸಂತೋಷ ಎಲ್ಲಿರುವುದು? ಇನ್ನು ಕೆಲವರಂತೂ ಸಿಟ್ಟು ಬಂದಾಗ ನಾ ಮನುಷ್ಯನೇ ಅಲ್ಲ ಎಂದು ಎಚ್ಚರಿಕೆ ಕೊಡುತ್ತಾರೆ. ಹಾಗಾದರೆ ಇವರು ದೇವರು? ಇಲ್ಲ, ರಾಕ್ಷಸರು. ಇಂಥವರಲ್ಲಿ ಯಾವುದೇ ಒಳ್ಳೆಯ ಗುಣ ಇದ್ದರೂ ಜನರು ಇವರನ್ನು ಸ್ನೇಹದಿಂದ ನೋಡಲಾರರು, ಮೆಚ್ಚಲಾರರು. ಹಾಗಾದರೆ ಈ ಕೋಪ ಸ್ವಭಾವವನ್ನು ಬದಲಿಸಿಕೊಳ್ಳಲು ಸಾಧ್ಯವಿಲ್ಲವೇ? ಇದೆ, ಖಂಡಿತ ಇದೆ. ಮನುಷ್ಯನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಮನಸ್ಸು ಮಾಡಬೇಕಷ್ಟೇ. ಕೋಪ ಬಂದಾಗ ಮಾತನಾಡದೆ ಮೌನವಾಗಿರುವುದು ಲೇಸು. ಆಗ ಬಾಯಿಂದ ಯಾವುದೇ ಕೆಟ್ಟ ಪದಗಳು ಹೊರಬರುವುದಿಲ್ಲ. ಎದುರಿಗೆ ಇದ್ದ ವ್ಯಕ್ತಿಯು ನೊಂದುಕೊಳ್ಳುವುದಿಲ್ಲ. ಆಗ ಆ ವ್ಯಕ್ತಿ ಶಾಂತತೆಯಿಂದ ಇರಲು ಸಾಧ್ಯ. ಬಂದ ಕೋಪ ಕೆಲವೇ ಕ್ಷಣಗಳಲ್ಲಿ ಇಳಿದು ಬಿಡುವುದು. ಹೀಗೆ ಕೋಪವನ್ನು ನಿಯಂತ್ರಿಸಬಹುದು. ಅಂಥ ಸಂದರ್ಭದಲ್ಲಿ ಒಳ್ಳೆಯ ಹವ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಬೇಕು. ಸಂಗೀತ ಕೇಳುವುದು, ಪುಸ್ತಕ ಓದುವುದು, ಆಟ ಆಡುವುದು, ಅಂದವಾದ ಚಿತ್ರ ಬಿಡಿಸುವುದು, ಗಾರ್ಡನ್ ಬೆಳೆಸುವುದು, ಗಿಡಗಳಿಗೆ ನೀರು ಹಾಕುತ್ತಾ ಹೂಗಳ ಸೌಂದರ್ಯ ಸುವಾಸನೆ ಆಸ್ವಾದಿಸುವುದು. ಇಂಥ ಆರೋಗ್ಯಕರ ಹವ್ಯಾಸಗಳು ನಮ್ಮ ಮನಸ್ಸಿಗೆ ಮುದ ನೀಡಿ ಉಲ್ಲಾಸ ತರುತ್ತವೆ. ಆರೋಗ್ಯವಂತ ಬದುಕು ನಮ್ಮದಾಗುತ್ತದೆ. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಎಂಬುದನ್ನು ಮೇಲಿಂದ ಮೇಲೆ ನೆನಪಿಸಿಕೊಳ್ಳುತ್ತಿರಬೇಕು. ಇದರಿಂದ ಕುಟುಂಬಕ್ಕೂ ಸಮಾಜಕ್ಕೂ ಒಳ್ಳೆಯದು. ಈ ಸಂದರ್ಭದಲ್ಲಿ ವೀಕ್ರ ಗೋಕಾಕ್ ಅವರು ಹೇಳಿದ ಮುತ್ತಿನಂಥ ಒಂದು ಮಾತನ್ನು ನೆನಪಿಸಿಕೊಳ್ಳಬಹುದು. ಇದ್ದ ಕೆಲವು ದಿನಗಳನ್ನು ಓ ಗೆಳೆಯ ಚೊಕ್ಕಾಗಿ ಕಳೆದು ಹೋಗು. ಇದ್ದಾಗ ಹೂವಿನಂತೆ ಘಮಘಮಿಸು, ಇಲ್ಲದಿದ್ದಾಗ ಅದರ ಸವಿ ನೆನಪು ಉಳಿಯಲಿ. ಹೊಳೆಯುವ ನಕ್ಷತ್ರಗಳಲ್ಲಿ ಇಂಥ ಎಷ್ಟು ನೆನಪುಗಳಿಲ್ಲ, ಅದರಲ್ಲಿ ನಿನ್ನದೂ ಒಂದಿರಲಿ. ಇದುವರೆಗೆ ಶಕುಂತಲಾ ಹಿರೇಮಠ ಅವರಿಂದ ಚಿಂತನ ಕೇಳಿದಿರಿ.